ನಾಗರಾಜಣ್ಣ ಮಾತಾಡ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಾತಾಡಿ. ತೋಪಡ ನಾಗರಾಜಣ್ಣ ಮಾಡಿದ್ದಾರೆ. ನೀವು 4-5 ಜನ ಕೂತ್ಕೊಂಡು ಆ ಮಿನಿಸ್ಟರ್ ಸರಿ ಇಲ್ಲ, ಈ ಮಿನಿಸ್ಟರ್ ಸರಿ ಇಲ್ಲ, ಅವ್ರು ಸಚಿವರು ಯಾರ ಕೈಗೂ ಸಿಗೋದಿಲ್ಲ. ಇವಾಗ ಮುನಿಯಪ್ಪ ಅವ್ರ ಮಗ ಇದ್ದಾನೆ, ಆಕ್ಟಿವ್ ಆಗಿದ್ದಾನೆ, ಕೊಡ್ಲಿ ಬಿಡ್ರಿ ಅವ್ರಿಗೆ. ಅದು ನಾಗರಾಜಣ್ಣವರು ಪಾಪ ಪಾರ್ಟಿನ ಮರ್ತೋಗಿದ್ದು. ಬಣ ಇಲ್ಲ ಅಂತಿರಲ್ಲ. ಪುಟ್ಟಂಜಪ್ಪನ ಬಂದ್ರೆ ರಾಜೀವ್ ಗೌಡ ಬರ, ರಾಜೀವ್ ಗೌಡ ಬಂದ್ರೆ ಪುಟ್ಟಂಜಪ್ಪ, ಇಬ್ಬರು ಅಂತ ಮಾಡ್ತಾರ ಅವ್ರಿಗೆ. ಪುಟ್ಟಣ್ಣಪ್ಪನಿಗೆ ಅಂತ ಮಾಡ್ತಾರ, ರಾಜೀವ್ ಗೌಡ್ರಿಗೆ ಅಂತ ಮಾಡ್ತಾರ. ಹಿಂದುಳಿದ ಜನಾಂಗದವ್ರು ಗಮನಿಸ್ತಾ ಇಲ್ಲ ಅಂತ ಯಾಕೆ ಮಾತಾಡ್ತಿದ್ದೆ? ದಯವಿಟ್ಟು ಎಲೆಕ್ಷನ್ ಮುಗಿದು ಇಷ್ಟು ದಿವಸ ಆಯ್ತು, ರಾಜೀವ್ ಗೌಡ ಬಂದು ನಮ್ನ ಯಾವಾಗ ಮಾತಾಡ್ತಿದ್ದಾನೆ ಹಳ್ಳಿಲಿಂದ ಬಂದು? ಅವೆಲ್ಲ ರಾಜೀವ್ ಗೌಡ ದುಡ್ದವ್ರೆ. ಯೂನಿವರ್ಸಿಟಿ ನಡಿ ಕೆಲಸ ನಡೀತಾ ಇದೆ, ಯಾರು ತಂದು ಕೊಟ್ರು? ಪಾರ್ಟಿ ಗೌರವ ಹೋಗ್ತೈತೆ, ಹೀಗೆ ಹೋಗೈತೆ ನಮ್ಮ ತಾಲೂಕಲ್ಲಿ. ಆದ್ರೆ ದುರದೃಷ್ಟ ನಮ್ಮಲ್ಲಿ ಇನ್ನೊಬ್ರು ಪುಟ್ಟಣ್ಣ ಅವರು ಇಬ್ಬರಿಗೂ ಅನ್ಯಾಯ ಮಾಡೋದಿಲ್ಲ. ಇದುವರೆಗೂ ನಾವು ಆ ಕಾಂಗ್ರೆಸ್ ಭವನದ ಒಳಗಡೆ ಹೋಗಿಲ್ಲ. ಗಾಢದಲ್ಲಿ ಏನು ಇವತ್ತು ಪಾರ್ಟಿಗೆ ಹಿನ್ನಡೆ ಆಗೈತೆ, ಕೈಗೆ ಸಿಗಲ್ಲ ಅಂತ ಹೇಳೋದು. ಬರೀ ಜಿಲ್ಲೆಗೆಲ್ಲ ಸಚಿವರು, ಇಡೀ ರಾಜ್ಯಕ್ಕೆ ಸಚಿವರು. ಯಾವ ರೀತಿ ತಾಲೂಕಲ್ಲಿ ಎಲ್ಲಾ ಪಾರ್ಟಿಗಳನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೆಂಗೆ ನಿರ್ದೇಶಕರಾಗ್ಬೋದು ಅಂತಕ್ಕಂಥದ್ದು ಎಲ್ಲ ನಿಮ್ಗೆ ಗೊತ್ತಿರ್ತಕ್ಕಂಥ. ಇಷ್ಟು ದಿವಸ ಇಲ್ಲದ ಏನ್ ಮಂತ್ರಿಗಳ ಮೇಲೆ ಇವತ್ತು ನೀವು ಹೊಣೆ ಮಾಡ್ತಕ್ಕಂಥದ್ದು. ನಾವು ಹಿಂದುಳಿದವ್ರೆ, ಅವ್ರು ಗುಂಪುಗಾರಿಕೆ ಮಾಡ್ತಾ ಇಲ್ಲ ಸ್ವಾಮಿ. ನಮ್ಮಲ್ಲಿ ನಾವು ಗುಂಪುಗಾರಿಕೆ ಮಾಡ್ಕೋತಾ ಇರೋದು. ಮಂತ್ರಿ ಆಕ್ಸಿಸ್ ಬ್ಯಾಂಕ್ ಅಲ್ಲಿ ನೀವು ಡೈರೆಕ್ಟರ್ ಆಗ್ಬೇಕಾದ್ರೆ ಶಶಿಧರ್ ಸಪೋರ್ಟ್ ಇಲ್ವಾ? ಮುರಳಿ ಸಪೋರ್ಟ್ ಇಲ್ವಾ? ಚಂದ್ರೇಗೌಡ ಸಪೋರ್ಟ್ ಇಲ್ವಾ? ಪುಟ್ಟು ಅಂಜಪ್ಪನ ಸಪೋರ್ಟ್ ಇಲ್ವಾ? ಇದೇ ರೀತಿ ಇದ್ರೆ ಮುಂದಿನ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಒಂದು ಸ್ಥಾನ ಕೂಡ ಗೆಲ್ಲೋದಿಲ್ಲ ನಾವು. ಬಿಟ್ಬಿಟ್ಟು 2 ಬಣ ಇಲ್ಲ ಅಂತ ನಾವು ಹೇಳ್ಕೊಂಡ್ಬಿಟ್ರೆ ಆಗೋದಿಲ್ಲ. ನಿಮ್ಮಂಗೇನು ಹಿಂಭಾಗದಿಂದ ಚುನಾವಣೆ ಮಾಡಿಲ್ಲ ಯಾವ್ದು. ಕಾಂಗ್ರೆಸ್ ಪಕ್ಷದವ್ರನ್ನ ಪಕ್ಕಕ್ಕಿಟ್ಟು JDS ಪಕ್ಷದವ್ರ ಜೊತೆ ಸೇರ್ಕೊಂಡು ನಿರ್ದೇಶಕರಾದ ಪಾರ್ಟಿ ಸಿಂಬಲ್ ನಾವು ಕೆಲಸ ಮಾಡೋದು. ದಯವಿಟ್ಟು ನಾನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ ನಾಗರಾಜಣ್ಣ, ದಯವಿಟ್ಟು. ಅದೇ ನಮ್ಮ ಮುನಿಯಪ್ಪನವ್ರ ಮಗ ಶಶಿಧರ್ ಸಮಾಜ ಸೇವಕರು ಅಲ್ವಾ? ಉಸ್ತುವಾರಿ ಮಂತ್ರಿ ಖಾಸಗಿ ಕಾರ್ಯಕ್ರಮ ಬರೋದಕ್ಕೇನು ಬರೀ ಅವ್ರಿಗೆ ಅದೇ ಕೆಲಸ ಇದೆ. ಓಟ್ ಹಾಕಿರುವಂತ ಕಾರ್ಯಕರ್ತರ ಕಾರ್ಯಕ್ರಮಕ್ಕೆ ಹೋಗಲ್ಲ ಪಾಪ ಅವರು. ಇವತ್ತು KDB ತಂದಿದ್ದಾರೆ. ಇವತ್ತು ನಮ್ಮ ಶಿಡ್ಲಘಟ್ಟ ತಾಲೂಕಿಗೆ ಏನು ಅಭಿವೃದ್ಧಿ ಮಾಡಿಲ್ಲ. 140 ಕೋಟಿ. ರಾಜೀವ್ ಗೌಡಣ್ಣ ಆಗಿರ್ಬೋದು, ಪುಟ್ಟಣ್ಣನವ್ರು ಆಗಿರ್ಬೋದು. ಕಾಂಗ್ರೆಸ್ ಭವನದಲ್ಲೇ 2 ಗುಂಪು ಡಿವೈಡ್ ಆಯ್ತು. ಜನ ಪಾಪ ಬೆಳಗ್ಗೆಯಿಂದ ಕಾಯ್ತಾ ಇದ್ರೆ ಎಲ್ಲರೂ ನನ್ಗೆ ಬಂದೆ ಕಾಯಿರಿ ಎಲ್ಲ. ಉಸ್ತುವಾರಿ ಮಂತ್ರಿಗಳ ನಾಮಿನೇಷನ್ ಕೊಡೋದು ನಮ್ಮ ಶಿಡ್ಲಘಟ್ಟ ತಾಲೂಕಿಗೆ 121 ನೋಡಿ ಕುಡಿಯುವ ನೀರು. ಇವತ್ತು ದೊಡ್ಡ ಡ್ಯಾಮ್ 190 ಕೋಟಿ ರೂಪಾಯಿ. ದಯವಿಟ್ಟು ಸುಧಾಕರ್ ಅವ್ರ ಬಗ್ಗೆ ಮಾತಾಡುವಾಗ ನೀವು ಮಾಹಿತಿ ತಗೊಂಡು ನೀವು ಮನೆನೇ 3 ಭಾಗಗಳಾಗಿದೆ. ಉಸ್ತುವಾರಿ ಮಂತ್ರಿಗೆ ಕೇಳಿದ್ರೆ ಅವ್ರೇನ್ ಮಾಡ್ತಾರೆ? ಇವತ್ತು ಎಲೆಕ್ಷನ್ ಮುಗಿದ ನಂತರ ಪುಟ್ಟಣ್ಣಪ್ಪನವ್ರನ್ನು ಪಾರ್ಟಿಗೆ ಸೇರಿಸ್ಕೊಂಡ್ರು ಹೈಕಮಾಂಡ್. ಪ್ರಾಮಾಣಿಕ ಪ್ರಯತ್ನನ ಡಾಕ್ಟರ್ MC ಸುಧಾಕರ್ ಅವರು ಜಿಲ್ಲಾ ಬೇಳೆ ಬೇಯಿಸ್ಕೊಂಡ್ರು, ಹೆಂಗ್ ಬೇಕೋ ಹಂಗೆ ಬೇಯಿಸ್ಕೊಂಡ್ರು. ನಮ್ಮನೆ ಸರ್ ಮಾಡ್ರಿ. ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲಿ ಇರ್ತಕ್ಕಂಥ ಬಣಗಳ ಬಡದಾಟವನ್ನ ಒಂದು ಮಾಡಿ. ಹಿಂದುಳಿದವರಿಗೆ ಕಾಂಗ್ರೆಸ್ ಅಲ್ಲಿ ಏನು ಪ್ರಿಫರೆನ್ಸ್ ಇಲ್ಲ ಅಂತ ನಿರಂಜನ ಸ್ವಾಮಿ ತಾಲೂಕ್ ಸಮಿತಿಗಾಗಿತ್ತು. ಅವ್ರ ಜನಾಂಗ ಎಷ್ಟಿತ್ತು? ನಾವು ಶಶಿಧರ್ ಮುನಿಯಪ್ಪ ಅವ್ರನ್ನ ಮಾಡ್ರಿ ಅಂತ ಹೇಳಿ ಕಿಡಿಗೇಡಿಗಳು ಮಾತಾಡಿದ್ರೆ ಓಟ್ ಹಾಕಿ ತಪ್ಪಿಗೆ. ನೀವು ಪಾರ್ಟಿ ಏನಾದ್ರು ಉಳಿಬೇಕು ಅನ್ನೋದಾದ್ರೆ ನಾಳೆನೇ ಸೇರಿಸಿ ಕಾಂಗ್ರೆಸ್ ಭವನದಲ್ಲಿ. ಶಶಿಧರ್ ಮುನಿಯಪ್ಪ ಅಂತಿದ್ದಾರೆ, ಎಜುಕೇಟೆಡ್, ಬುದ್ಧಿವಂತರು, ಸಾರ್ವಜನಿಕ ನಿಭಾಯಿಸತ್ತವರು. ರಾಜೀವ್ ಗೌಡ್ರು ಏನೋ ಬೇಕಾದವ್ರು ಅವ್ರು ಎತ್ಕೊಂಡು ಹೋಗ್ತಾರೆ, ಇಲ್ಲ ಪುಟ್ಟಣ್ಣಪ್ಪ ಬೇಕಾದವ್ರನ್ನ ಎತ್ಕೊಂಡು ಹೋಗ್ತಾರೆ. ಶಶಿಧರ್ ಏನ್ ಮಾಡಕ್ ಆಗ್ತೈತೆ? ಈ ಒಂದು ಶಿಡ್ಲಘಾಟ್ ತಾಲೂಕುಗಳಲ್ಲಿ ಗುಂಪುಗಳನ್ನು ಕಟ್ತಾ ಇದ್ದಾರೆ.